ಅಡ್ಡದಾರಿ ಹಿಡ್ದಿದ್ಯಾ ಹೇಳು. ನೋಡೋ, ನಾನು ಮರ್ಯಾದೆಯಿಂದ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀನೇನಾದ್ರೂ ಅಡ್ಡದಾರಿ ಹಿಡಿದ್ರೆ ನಾನು ಜೀವಂತವಾಗಿರಲ್ಲ. ಹೌದು, ನೀನು ಬರ್ತಡೆ ಇವತ್ತು ಯಾವ ಸೀರೆ ಕೊಡ್ಸಿದ್ರು ಅಂದ್ರೆ ಈಗ ನೋಡಿದ್ರೆ ಯಾರೋ ಚಿನ್ನದ ಸಲ ಕೊಡ್ಸಿದ್ದಾರೆ ಅಂತ. ನಿನ್ನ ಕತೆ ನೀನ್ ನಡ್ಕೊಳ್ತಾ ಇರೋದು ನನ್ಗೆ ಯಾಕೋ ಅನುಮಾನ ಮಾಡ್ತಾ ಇತ್ತು. ನಿಜ ಹೇಳು, ನಿಜ ಹೇಳು. ನನ್ನ ಮೇಲೆ ಆಡ ಇಟ್ಟು ಹೇಳು. ನೀನು ಅಡ್ಡ ದಾರಿ ಹಿಡಿಲಿಲ್ಲ ಅಂತ ಹೇಳು. ನಾನು ಸಂತೋಷವಾಗಿರ್ತೀನಿ. ನಮ್ಮಪ್ಪ ಯಾವಾಗಲೂ ಕುಡ್ದ್ಬಿಟ್ಟು ಮನೇಲಿ ಯಾರಿಗೂ ಚೆನ್ನಾಗಿ ನೋಡ್ಕೊಂತಿಲ್ಲ. ಮಕ್ಕಳು ಸ್ಕೂಲ್ ಫೀಸ್ ಕಟ್ತಿಲ್ಲ. ನೀನ್ ನೋಡಿದ್ರೆ ಹೊಟ್ಟೆಲಿ ಇನ್ನೊಂದು ಯಾವತ್ ನಿನ್ ಬರ್ತಡೆ? ಯಾಕಪ್ಪ ಈಗ ಆಗ್ಬಿಟ್ಟೆ ನೀನು? ಬೆಳಿಗ್ಗೆ ನಾನು ನಿನ್ನ ನೆನ್ಪು ಮಾಡ್ಬಿಟ್ಟು ಹೋದಿದ್ ನಾನೇ. ಇವತ್ತು ನನ್ನ ಬರ್ತಡೆ ಸಂಜೆ ಸೀರೆ ತಂದು ಇಡುವತ್ತ ನೋಡಿದ್ರೆ ಬಾಟ್ಲಿ ಇಟ್ಕೊಂಡು ಬಂದಿದೀಯ ಮತ್ತೆ. ಏನಪ್ಪ ನೀನು? ಆ ಗೌರಿದಲ್ವಾ ಇವತ್ತು ಬರ್ತಡೆ? ಯಾ ಗೌರಿದು? ಅದೇ ನಿನ್ ತಂಗಿದು. ಅವಳ ಗೌರಿ ಅಲ್ಲ ರೀ, ಖುಷಿ ರೀ. ಯಾಕ್ರಿ ಈಗ ಮಾಡ್ತಿದ್ದೀರಾ? ಅಲ್ಲ, ಒಂದು ಎರಡು ಮಕ್ಕಳಾಗಿದ್ದಿದ್ರೆ ಎಷ್ಟು ನೆನಪಿರೋ. 4-5-6 ಜನ ಆಗೋದು ಒಳ್ಳೆ ಕಣೆ. ಏನ್ ಮಾಡ್ತೀಯ? ಮಾಡಕ್ ಬೇರೆ ಕೆಲಸ ಇಲ್ಲ. ಮಕ್ಳಿಗೊಂದು ಮದ್ವೆ ಮಾಡಕ್ ಆಗಲ್ಲ. ನೀನ್ ಇನ್ನು ಮಕ್ಳು ಮಾಡ್ತಾನೆ. ಕೆಲಸ ಮಾಡು. ನಾನ್ ಮದ್ವೆ ನಿಂಗೆ ಮದ್ವೆ ಮಾಡ್ಬೇಕಲ್ವಾ? ಮತ್ತೆ ಇನ್ನೇನಪ್ಪ ಇಷ್ಟುದ್ದ ಬೆಳೆದು ನಿಂತಿದ್ದೀನಿ, ನಿನ್ ಕಡೆಗೆ ಕಾಣಿಸಲ್ಲ ಅಲ್ಲ? ನಿನ್ಗಿಂತ ಉದ್ದನೇ ಇದ್ದೀನಿ, ಮದ್ವೆ ಮಾಡ್ಬೇಡ. ಎಷ್ಟು ಉದ್ದ ಮಾಡ್ಬಿಟ್ಟೆ? ನೀನ್ ಕುಡ್ಕೊಂಡು ನಿಂತಿದ್ರೆ ನನ್ನ ಯಾರು ಮದ್ವೆ ಮಾಡ್ಕೊತಾರೆ ಹೇಳು? ಈಗ ನಿನ್ಗೆ ವಯಸ್ಸಷ್ಟು? ಅವಳಿಗ 24 ರೀ. ನಮ್ಮ ಅಪ್ಪನಿಗೆ ವಯಸ್ಸೆಷ್ಟು ಅಂತಾನೆ ಗೊತ್ತಿಲ್ಲ. ಇನ್ನು ಎಲ್ಲಿಂದ ಮದ್ವೆ ಮಾಡ್ತಾನೆ ಈ ಮುದ್ಕ? ಇವ್ರ ಹಿಂದೆ ಯಾರು ಹುಟ್ಟಿದವರು? ಇವ್ರ ಹಿಂದೆ ಯಾರು ಹುಟ್ಟಿದ್ದು? ಗಂಡ ಹೆಣ್ಣು? ಗಂಡು ರೀ. ಇವನ್ ಬೇರೆ ಹುಡ್ಕೊಂಬಂದ. ಅಲ್ಲ, ಈ ರಾತ್ರಿ ಎಲ್ಲ ತಿನ್ನೆ ಕಾಟ ಇದ್ದಂಗೆ ಅವಾಗ ಬಂದು ಕೆಟ್ಕೋಲಂಗ ಆಗೋದು. ಅದ್ ಸರಿ, ನೀನ್ ಇವಳಿಗಿಂತ ಮೊದ್ಲು ಹುಟ್ಟಿದೋ ಹಿಂದೆ ಹುಟ್ಟು? ನಾನೇ ಹುಟ್ಟಿದ್ದು. ನೀನೇ ಹುಟ್ಕೊಂಡೆ. ಹೌದು, ನಿಮ್ಮ ಮಗ. ಬಾರಿ ನೀನ್ ಬಂದು ನಿಂತ್ಕೊಂಡು ಸಾಯಿ. ಅಲ್ಲಿ ಏನೋ ಇದೆ, ಹೋಗಿ ಸಾಯ. ನಿನಗೂ ಮಾಡ್ತೀನಿ ಕಡೆ. ನೀನು ಯಾವಾಗ? ಬೆಳಗ್ಗೆ ನೀನು ನನ್ನ ಬರೋಷ್ಟೊಳಗೆ ಸೀರೆ ತಂದು ಅಮ್ಮ, ನನ್ನ ನಾನು ನಿಮ್ಮ ಅಮ್ಮ ಅಲ್ಲ. ನೀನ್ ನನ್ಗೇನಾಗ್ಬೇಕು? ಕರ್ಮ, ನಾನು ನಿನ್ನ ಹೆಂಡ್ತಿನಪ್ಪ. ಇದು ನಿಮ್ಮಪ್ಪ. ಎರಡನೇ ಹೆಂಡತಿ. ಎರಡನೇ. ನಿನಗೆ ಎಷ್ಟು ಜನ ಮಕ್ಕಳು? ಅದು ನಿಮ್ ಚಿಕ್ಕಮ್ಮನ. ನನ್ನ ಕೈಗೆ ಏನಾದ್ರು ಸಿಕ್ಕದೆ ಒಂದು ತಲೆ ಮೇಲೆ ತಕ್ಬಿಡ್ತೀನಿ. ಸೌತಿ ಬಂದವಳೆ, ನಿಮ್ ಸೌತಿ. ಬಂದಿ ಕಡೆ ಇಟ್ಕೊಳ. ಏನು ಅನ್ಬೋಗ್ತಾನೆ ಇದೆ, ಹೇಳ್ತಾನೆ ಇದ್ದೀನಿ. ಯಾವ ನೀವು? ಅವರೆಲ್ಲ ಏನೇನೋ ಮಾತಾಡ್ತಾರೆ. ಏನೀಗ? ಅಂದ್ರೆ ಈಗ ಎಷ್ಟನೇದು ಅಂದೆ? 4 ದಿವಸದಿಂದ ಪಡ್ಕೊತಾನೆ ಇದ್ದೀನಿ. 5ನೇದು ಅಂತ. ಲೆಕ್ಕ ಆಗ್ತಾ ಇದ್ದಾರೆ. 5 ಆಗಿದೆ. ನೆಕ್ಸ್ಟ್ ಎಷ್ಟನೇದು ಮಾಡ್ಬೇಕು? ಅದೇ 5ನೇದು ಇನ್ನೂ ಹೊರಗಡೆ ಬಂದೇ ಇಲ್ವಾ? ಬರುತ್ತೆ, ನೀನ್ ಹಿಂಗೆ ಹಾಡ್ತಾ ಇರಪ್ಪ. ನಾವು ಕೆಲಸ ಮಾಡು. ಅದೇನೋ ನೀನು ಹೇಳಿದ್ದೆ ಅಲ್ಲ ನನಗೆ. ನಂಗೆ ಸೀರೆ ಕೊಡ್ಸು ಅಂತ ಹೇಳಿದ್ದೆ.
ಒಂದು ಸೀರೆ ಕೊಡ್ತೀನಿ ಅಂತಿದೆಯಲ್ಲ, ಆ ಸೀರೆನ ನನ್ನ ಮಗಳು ಕೊಟ್ಬಿಡು ಇವತ್ತು ಬರ್ತಡೇ ಅಂತ. ಯಾಕಂದ್ರೆ ನಮ್ದು ಒಂದು ಸಂಸಾರ, ಒಂದೇ ಸಂಸಾರ. ನಿಮ್ಮಪ್ಪ ಎರಡನೇ ಸಂಸಾರ ಕಟ್ಕೊಳ್ಳೇ ಇಲ್ಲ. ಸಾಕಕ್ಕೆ ಆಗ್ತಿಲ್ಲ ನಿನ್ ಕೈಲಿ, ಎರಡು ಕಟ್ಕೊಂಡು ಎಲ್ಲಿಂದ ಸಾಕ್ತಿಯಪ್ಪ? ಸರಿ, ಇವತ್ತು ಹುಟ್ಟಿದಪ್ಪ, ಹುಟ್ಟಿದ ದಿನ, ಅವಳು ಹುಟ್ಟಿದ ದಿನ. ಇಷ್ಟು ದೊಡ್ಡವರು ಇವತ್ತೇ ಹುಟ್ಟುಬಿಟ್ಟಿಲ್ಲ. ಹೆಂಗ್ ಬಂದು ಆ ಗಾಡಿನಲ್ಲಿ ಹತ್ಕೊಂಡ್ಬಂದ್ಲು. ಈಗ ಇವಾಗ ನಾನು ಏನ್ ಮಾಡ್ಬೇಕು? ನನಗೆ ಸೀರೆ ಕೊಡ್ಸುವ. ಸೀರೆ? ನೋಡು, ನಮ್ಮ ಫ್ರೆಂಡ್ ಎಲ್ಲ ಒಂದು ಸೀರೆ ಕೊಡ್ಸಿದ್ದಾರೆ, ಚಿನ್ನ ಚೈನ್ ಕೊಡ್ಸಿದ್ದಾರೆ. ಅಪ್ಪ ಅದು ನೀನ್ ಏನಪ್ಪ ಕೊಡ್ಸಿದೀಯ ನನಗೆ? ಅಯ್ಯೋ ಅಪ್ಪ, ನಿನಗೆ ಏನಪ್ಪ ಆಗಿದೆ? ನಮ್ಮ ಅಮ್ಮ ಸೀರೆ ಬಿಚ್ಚಿ ನನ್ನ ಕೊಡು ಅಂತ ಕೇಳಿದ್ರು. ಯಾಕೆ ಈಗೆಲ್ಲ ಕಡೆ ಮಾನ ಮರ್ಯಾದೆ ಕಳ್ದಾಯ್ತು, ಈಗ ಈ ಜನಗಳ ಮುಂದೆನೂ ನನ್ನ ಮಾನ ಮರ್ಯಾದೆ ಕಳಿ. ನೋಡು, ಒಬ್ಬ ಅಪ್ಪ ಇಟ್ಕೊಂಡು ನನ್ನ ಬರ್ತ್ಡೇಗೆ ಒಂದು ಸೀರೆ, ಒಂದು ಸೀರೆ ತಂದ್ಕೊಂಡಿಲ್ಲ ಅಂತ ನನ್ಗೆ ಹೌದು ಮತ್ತೆ ಹಂಗಾರ ಆಗಿ ನನ್ನ ಪಾನ ಉಳಿಸೋದು ಅಂದ್ರೆ ನೀನೇ ನನ್ನ ಎಲ್ಲರಲ್ವ ಬಿಚ್ಕೊಟ್ಬಿಡೆ. ಕೈ ಮುಗಿತೀನಪ್ಪ, ನನ್ಗೆ ಯಾವ ಸೀರೆನೂ ಬೇಡ. ನೀನ್ ಕೊಡ್ಸೋನಾಗಿದ್ರೆ ಬೆಳಗ್ಗೆಯಿಂದ ಈ ಕ್ವಾಟ್ ಇಟ್ಕೊಂಡು ನಿಂತಿದ್ದಲ್ಲ, ಅದು ಕೊಡೋ ದುಡ್ಡಲ್ಲಿ ಒಂದು 300 ರೂಪಾಯಿ 200 ರೂಪಾಯಿ ಕೊಟ್ಟು ಒಂದು ಸಿಂಪಲ್ ಸೀರೆ ನನಗೆ ಕೊಟ್ಟಿದ್ರು. ನನಗೆ ತುಂಬಾ ಖುಷಿಯಾಗಿರ್ತಿದ್ದಪ್ಪ. ಅದನ್ನ ಬಿಟ್ಬಿಟ್ಟು ನೀನ್ ಏನೇನೋ ಆಡ್ತಿದೀಯಲ್ಲಪ್ಪ ಇಲ್ಲಿ. ಈ ನೋಟಲ್ಲಿ ನಮ್ಮಪ್ಪ ಗಾಂಧೀಜಿಯವರೇ. ಅಯ್ಯೋ, ನಾನು ಅಳ್ತಾ ಇದ್ದೀನಿ, ನಮ್ಮಪ್ಪ ನಗ್ತಾನೆ ಅವರಲ್ಲ. ಹೇಳ್ತಿದೀಯಲ್ಲ, ಅದಕ್ಕೆ ಅವ್ರು ನಗ್ತಾವ್ರೆ. ಹೌದಾ? ಹಂಗಾರೆ ನಾನು ಇನ್ಮೇಲೆ ನಗ್ತಾನೆ ಇರ್ತೀನಿ. ಹಂಗಾರೆ ಇವತ್ತು ಏನು ಅಂದ್ರೆ ಅಯ್ಯೋ ಏನ್ ಸರಿ ಹೇಳ್ತಾ ಇದ್ದೀನಿ, ನೀನು ಹೇಳ್ತಿದೀಯ ಬರ್ತಡೇ ಅಂತ, ಮತ್ತೆ ಏನು ಅಂತ ಕೇಳ್ತಾರೆ. ಕೆಲಸ ಮಾಡಿ, ಈ ಬರ್ತ್ಡೇ ಅನ್ನೋದೆಲ್ಲ ನಿಮ್ಮ ಅಪ್ಪನ ಬಿಟ್ಟರೆ ಬೇಡ. ನಿನ್ನ ಮದುವೆ ಆಯ್ತಾನಲ್ಲ ನಿನ್ನ ಗಂಡ, ಅವನು ಬಂದಾಗಿಂದ ಸ್ಟಾರ್ಟ್ ಮಾಡ್ಕೋ ಬರ್ತ್ಡೇ. ನಿಮಗೆ ಮಾಡೋಕ್ಕಾಗಲ್ಲ, ಅಪ್ಪನಿಗೆ ಬರ್ತಡೇ ಮಾಡೋಕ್ಕಾಗಲ್ಲ ಅಂದ್ರೆ ಬರೋನ್ ಮಾಡ್ತಾನ? ನನಗೆ ಮಾಡೋಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬೇಡ. ಕೇಳೋ ನಿಮ್ಮ ಅವನ್ನ ಎಷ್ಟೇನಿದು ಅಲ್ಲ, ಅವಳು ಮಾಡೋಕ್ಕಾಗಲ್ಲ ಅಂತ ಅವಳಲ್ಲ, ಅದಕ್ಕೆ ನಾನು ಕುಡ್ದಿರೋದೆಲ್ಲ ಹಿಂದೊಟ್ಟು ಇದನ್ನ ಮಾತ್ರ ಮಾಡ್ತೀಯಪ್ಪ ಚೆನ್ನಾಗೆ. ನೀನೇನು ಮಾಡೋಕ್ಕಾಗಲ್ಲ, ನಿನ್ ಕೈಯಲ್ಲಿ ಕಾಣಿಸ್ತಿದೆ ಏನೇನ್ ಮಾಡ್ತಿದೀಯ ಅಂತ. ಅದಕ್ಕೆ ಕಲಿ ಅಟ್ಲೀಸ್ಟ್ ಅಪ್ಪ ಸೀರೆ ಬೇಡ, ಒಂದ್ 100 ರೂಪಾಯಿ ಕೊಟ್ಟು ಒಂದು ಕೇಕ್ ಆದ್ರೂ ತರ್ಬೋದಿತ್ತಲ್ಲಪ್ಪ ನೀನು. ಅಲ್ಲೆಲ್ಲ ಪ್ರವೀಣ ಕಾಣ್ತಾ ಇಲ್ವಲ್ಲ? ಆ ಪ್ರವೀಣ ಇದ್ದಿದ್ರೆ ಓಡೋ ಬಂದು ಆ LB ಪಕ್ಕದಲ್ಲಿ ಕೇಕ್ ಅಂಗಡಿ ಇದೆ, ಅಲ್ಲೋಗ್ಬಿಟ್ಟು ಒಂದು ಕೇಕ್ ತಂದ್ಬಿಡೋರು. ಈಗ ಒಂದು ಕೆಲಸ ಮಾಡಿ, 100 ರೂಪಾಯಿ ಅಂದ ತಾನೆ, ಈಗ ತಾನೆ 50 ರೂಪಾಯಿ ಇಟ್ಟಿದ್ದು. ಈ 50 ರೂಪಾಯಿ ಅವನು ಕೊಡು. ನೀನ್ ಕೇಕ್ ಎತ್ಕೊಂಡು ಬಂದು ಕಟ್ ಮಾಡ್ದ ಸಿಕ್ಕ 2 ಪೀಸ್ ತಗೋತೀವಿ, ನಿನ್ ಮಿಕ್ಕಿದ್ ವಾಪಸ್ ಕೊಡ್ತೀವಿ ಅಂತ 50 ರೂಪಾಯಿಗೆ ಹಾಕೋದು ಮಾತ್ರ, ಆಗೋದು ಮಾತ್ರ ಬರ್ತ್ಡೇ ಮಾಡ್ತೀವಿ. 50 ರೂಪಾಯಿಗೆ ಒಂದು ಪೀಸು ಕೇಕ್ ಬರೋದು ಕಣಪ್ಪ. ನೀವೇ ತಾನೇ ಹೇಳ್ದಲ್ಲ. ಏನು 3 ರೂಪಾಯಿ ಕೊಟ್ರೆ ಒಂದು ಹನಿ ಕೇಕ್ ಆದ್ರೂ ಚಿಕ್ಕದಾಗಿ ಬರುತ್ತೆ ಅನ್ಕೊಂಡಿದ್ದೆ. ಹನಿನ? 50 ರೂಪಾಯಿ ಅರ್ಧ ಕೊಡ್ತಾರ ಅವರು. ಹನಿ ಎಂದಲ್ಲ, ಈ ರೀತಿ ಅಲ್ಲಪ್ಪ ಅಮ್ಮ. ಏನಮ್ಮ ನೀನು ಇನ್ನೊಂದು ಕೊಟ್ಟರೆ ಹೋಗ್ಬೋದು. 50 ರೂಪಾಯಿ ಅದೇ
ಅದೇ ಕಲರು. ಇಲ್ಲೇ ಮುಂದಾಡು, ನಾನು ಹೋಗ್ತೀನಿ ನನ್ನ ಫ್ರೆಂಡ್ ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಹುಡುಗರಿಗೆಲ್ಲ ನಾಯಕ, ಆಗಿದೆ ನನ್ನ ಜಾತಕ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ಎಷ್ಟು ಅಂತ ಹೇಳ್ಬೇಕು, ಒಬ್ರು ಮನೇಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ 2 ಚಿಕ್ಕ ಮಕ್ಕಳು ಆಟ ಆಡಕ್ಕೆ ಆಚೆ ಹೋಗಿದೆ. ಆ 2 ಮಕ್ಕಳಿಗೆ ಏನ್ ಹೇಳ್ಬೇಕು? ಒಂದೊಂದು ಊಟಕ್ಕೂ ಇಲ್ಲ. ಏನ್ ಹೇಳಿ, ಇವಳು ಹಾಳಾಗಿದ್ದಾಳೆ. ಅವನು ದೊಡ್ಡವನಂತೂ ಅವನು ಕುಡುಕ ಹಾಕ್ಬಿಟ್ಟಿದ್ದಾನೆ. ನಾನೇನ್ ಮಾಡಲಿ? ಹೇಗ್ ಸಂಸಾರ ಮಾಡಲಿ? ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯೋ ದೇವ್ರೇ, ಏನ್ ಮಾಡ್ಲಿ? ಅಮ್ಮ ನಮಸ್ಕಾರ ತಾಯಿ. ಅಣ್ಣ, ನಿಮ್ಮ ಮದುವೆ ಬಂದಿದ್ದೆ ನೆನಪಿಲ್ಲ ನಿನಗೆ? ನೆನ್ಪಿದೆ ಅಣ್ಣ. ಹೌದಾ? ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಅತ್ತೆ ಹೇಗಿದ್ದಾರೆ? ತುಂಬ ಡ್ರೈವರ್ಮ್ಮ. ಅತ್ತೆ ಎಷ್ಟು ಜನ ಮಕ್ಕಳು? 2 ಆರ್ತಿಗೊಂದು ಕೀರ್ತಿಗೊಂದು. ಪುಣ್ಯವಂತರಣ್ಣ. ನಿನಗೆ ಎಷ್ಟು ಜನ ಮಕ್ಕಳಮ್ಮ? ಅಣ್ಣ, ಇದು 5ನೇದು. ಓ! ಏನಮ್ಮ ಮದುವೆಯಲ್ಲಿ ಮೆಜಮಾನರು ನಿನಗೆ ಹೇಳೋದಲ್ಲಮ್ಮ ನಾನು. ಆರ್ತಿಗೊಂದು ಕೀರ್ತಿಗೊಂದು ಸಾಕು ಅಂತ. 5ನೇದು ಅಂತ ಹೇಳ್ತೀಯಲ್ಲ ತಾಯಿ. ಮನೆ ಸಂಸಾರ ಹೇಗಮ್ಮ ನಡೆಸ್ತೀಯ ನೀನು? ಹೇಳಿಲ್ಲ. ಹಾಂ ಅವ್ರು ಹೇಳಿದ್ರೆ ಕೇಳಲ್ಲ. ಹಾ. ವಯಸ್ಸಿಗೆ ಬಂದ ಮಗ ಮಗಳು ಇಬ್ಬರು ಇದ್ದಾರೆ. ಆಯ್ತು. ಅವ್ರ ಮುಂದೆ ಹೀಗೆಲ್ಲ ಆಡ್ಬೇಡ ಅಂದ್ರು. ಕೇಳಲ್ಲ. ಅವ್ರ ಮುಂದೆನೆ ನನಗೆ ಅವಮಾನ ಮಾಡ್ತಾರೆ. ಸರಿ, ಆಯ್ತು. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಮನೆ ಯಜಮಾನ್ರು ಎಲ್ಲಮ್ಮ? ಇಲ್ಲ, ಹೋಗಿ ಬರ್ತೀನಿ ಅಂತ ಹೋದ್ರಲ್ಲ. ಬಂದ್ರು. ಹಾ. ಬಂದು ನೋಡೋಣ. ಏ ಸಂಪತ್ತು, ಪರಮಾತ್ಮ ಆಡಿಸಿದಂತೆ ಹಾಡುವೆ ನಾನು. ಒಳಗಿರು ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು. ಪರಮಾತ್ಮ ಆಡಿಸಿದಂತೆ ಹಾಡುವೆ ನಾನು. ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು. ನಗುವರುದರೆ ನಗುತ್ತೀನಿ, ಅಳುವರುದರೆ ಅಳುತ್ತೀನಿ. ನಗುವರುದರೆ ನಗುತ್ತೀನಿ, ಅಳುವರುದರೆ ಅಳುತ್ತೀನಿ. ಒಳಗೆ ಇರುವ ಈ ಛಲದೇವ ಕುಣಿಯರುದರೆ ಕುಣಿಯುತ್ತೀನಿ. ಕೈಯ ತಕ ಚುಮ್ಮಲಕ ತಕ್ಕಿಟ ತದ್ದಿಮಿ ತಕ್ಕಿಟ ತದ್ದಿಮಿ ತಕ್ರಾಮ ತಕ್ರಾಮ ತಾಮ ದುಡ್ಡಾಮ ದುಡ್ಡಾಮ ಕೈ. ಏನಯ್ಯ ಇದು? ಯಾರೋ ನೀನು? ಏ, ನಾನ್ ಇಷ್ಟು ಹೊತ್ತಲ್ಲಿ ಯಾರು ಇಲ್ಲೇ ಇದ್ದಾಗ ನಮ್ಮನೆಗೆ ಬಂದು ನನ್ನ ಹೆಂಡತಿ ಪಕ್ಕದಲ್ಲಿ ನಿಂತಿದ್ಯಾ? ನಾನು ಕುಡುಕ ಅಂದ್ಬಿಟ್ಟು ನನ್ನ ಮನೆಗೆ ಯಾರು ಬರ್ತಾರೆ ಅವರ? ಏ, ಕೂಲ್. ಹಾಕ್ಬಾರ್ದು ನಿನ್ ಫ್ರೆಂಡು. ಸಬ್ ಇನ್ಸ್ಪೆಕ್ಟರ್. ಕುಡಿದು ರೋಡಲ್ಲಿ ಬಿದ್ದು ಅವತಾಡ್ತಾ ಇದ್ದೆ ನಾನು. ಆವಾಗ ನನಗೆ ಕುಡಿಬೇಡ ಕಣೋ, ಕುಡಿಬೇಡ ಕಣೋ ಅಂತ ನನಗೆ ಹೇಳ್ತಾ ಇದ್ದನು. ನೀನೇ ಕುಡಿತಾ ಇದ್ದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇನ್ಸ್ಪೆಕ್ಟರ್ ಆಯ್ತು. ಮಹೇಶನ. ಓ, ಸಾಕು, ಸಾಕು. ಏನು ನೀನು ಅವತಾರ? ಲೇ, ಏನು ಹೇಳಿದ್ದೆ ನೀನು? ಆರ್ತಿಗೊಂದು ಕೀರ್ತಿಗೊಂದು ಸಾಲ ಕಣೋ. ಲೇ ಸಂಪತ್ತ, ಬೇಡ ಕಣೋ 2 ಮಕ್ಕಳು ಅಂತ ಹೇಳಿದ್ದೆ ತಾನೆ ನೀನು. ನಿನ್ನ ಮದುವೆಯಲ್ಲಿ ಹೇಳಿದ್ದೆ ತಾನೆ? 1500 ರೂಪಾಯಿ ಕೊಟ್ಟೆ ತಾನೆ? ನೆನಪಿದೆಯಾ? ಶುರು ಹಚ್ಕೊಂಡ್ಬಿಟ್ಟಿದ್ಯಾ ನೀನು? ನಾನ್ ಬೇಡ ಬೇಡ ಅಂದೆ. ಹಾ. ನನ್ನ ಹೆಂಡ್ರು ಹೇಳಿದ್ರು, ಏಯ್ 2 ಮಕ್ಕಳು ಯಾವತ್ತು ಗ್ಯಾರಂಟಿ ಇರಲ್ಲ. ನಿಮ್ಮ ಅಪ್ಪನಿಗೆ 12, ಅಟ್ಲೀಸ್ಟ್ ನಿನಗೆ ಅದ್ರಲ್ಲಿ ಅರ್ಥ ಆಗೋದು ಬೇಡ್ರಿ. ಆಯ್ತಪ್ಪ, ಈಗ ನೋಡು ಒಂದು ಕೆಲಸ ಮಾಡು. ಇನ್ನೊಂದೇ ಒಂದು ಬಾಕಿ ಐತಿ. ಏನಾಯ್ತಪ್ಪ? 5ನೇದು ಆದ್ಮೇಲೆ ಮಾಡ್ಮೇಲೆ ಏ, ಯಾರ ಕಣೋ? 2 ಸಾಕು ಅಂದ್ರೆ 4 ಮಾಡ್ಬೇಕು. ಈಗ 5ನೇದು, ಈಗ 6ನೇದು. ನಮ್ಮ ಅಪ್ಪ ಮೇಲಿಂದ ಬಂದು ಜಾರ್ಜ್ ಹೋದ್ರೆ ಓದಿ, ಓದಿ. ಇನ್ನೊಂದು
ಆಯ್ತಾ ದಯವಿಟ್ಟು ಬೇಡ ಕಣೋ ಲೇ ಸಾಕು ಇನ್ಮೇಲೆ ಸಾಕು ಬಿಡಿಬಿಡು ಇದು ಬಿಟ್ಬಿಡು ದಯವಿಟ್ಟು ಕೇಳ್ತೀನಿ ದಯವಿಟ್ಟು ಬಿಡು. ನೋಡು ನಾನು ನಿಮ್ಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದು ಮಾಡ್ಕೊಟ್ಟಿದ್ಯೇನೋ ಯಾವ ರಾಣಿಗೂ ನೀನ್ ನಿಮ್ಮೂರ್ಗೆ ಹೋಗಿ ಸೇರೋವರೆಗೂ ನಾನು ಕುಡಿಯಲ್ಲ. ಆಮೇಲೆ ಕುಡಿತೀಯ ಹೌದು ನಿನ್ನ ಮನುಷ್ಯನಾದ್ರು ಬಂದ್ರೆ ಹಾ. ಒಂದೇ ಸಾರಿ ಬಿಟ್ರೆ ಡಾಕ್ಟರ್ ಅವರ ಸತ್ತೋಯ್ತೀಯ ಅಂತ ಇಷ್ಟೆಷ್ಟು ಕುಡ್ದ ಇಷ್ಟು ಬೇಡ ಕುಡಿಬೇಡ ನೋಡ ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂದರೆ 2 ಸಾಕು 3 ಸಾಕು ಬೇಕು ಅಂತ ಹೇಳಿದಾರಲ್ವ ಸಾಕು ನೀವು ಬೇಡ ದಯವಿಟ್ಟು ಅಂದಾಗ ಕುಡಿಬೇಡ ಓಕೆನಾ ನಾನು ಓಕೆ ನಿನ್ಗೆ ಎಷ್ಟು? ಎರಡೇ ಕಣೋ ನಿನ್ಗೆ ಹುಟ್ಟಿದ್ದೆಷ್ಟು? ನನಗೆ ಹುಟ್ಟಿದ್ದು ಒಂದು ಹೊರಗಡೆ ಹುಟ್ಟಿದ್ದು ಒಂದು ನಿನ್ಗೂ ಹೊರಗಡೆನೂ ಹುಟ್ಟೈತಾ? ಹೆಣ್ಣಿಗೆ ಮನೆ ಇರುತ್ತೇನಲ್ಲ ಓ ಹೆಣ್ಮಗು ಅದಕ್ಕೆ ಏನು ಮತ್ತೆ ನನ್ಗೆ ಹುಟ್ಟಿದೊಂದು ಇನ್ನು ನನ್ನ ಹೆಂಡತಿಗೆ ಒಂದೋ ಸತ್ತೋನೆ ಹಾ. ಜುಟ್ಟಿಟ್ಕೊಂಡು ರಪ ರಪ ಅಂತ ಹಾಕೇ ಬಿಟ್ಲು. ಆ ಥರ ಮಾತಾಡ್ತಾರ ಬರಲಾ ಓಕೆ ಅಮ್ಮ ತಾಯಿ ಇವತ್ತಿಗೆ ಏ, ಬೇಡ, ಬೇಡ. ಇನ್ನೊಂದ್ ಇದು ಸಾರಿ- ಕೇಳು. ಅಲ್ಲ, ನಿನ್ ಕಾಲ್ ಇಟ್ಕೊಳ್ಳಿ. ಅಲ್ಲ, ನಿನ್ ಕಾಲ್ ಇಟ್ಕೊಳ್ಳಿ. ಅಮ್ಮ ಬರಲಮ್ಮ ಸ್ವಲ್ಪ ನೋಡ್ಕೊಳ್ಳಮ್ಮ ಒಂದು ಚೆನ್ನಾಗಿ ಏನ್ ನೋಡ್ಕೊಳ್ಳಿ ಅದನ್ನ ಬಿಟ್ಬಿಡು ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಗಾಡಿಲಿ ಅವನೇ ಕುತ್ಕೊಂಡು ಮುಟ್ಟನ ನಿಮ್ಮಂಗಲ್ಲ ರೀ ನಿಮ್ಮಂಗಲ್ಲ ಅವರು ನನ್ನಂಗಲ್ಲ ಅಂದ್ರೆ ಅರ್ಥ ನಿಮ್ಮ ಕುಡಿಯೋಂಗಲ್ಲ ಅಂತ ಅಂದ್ರು. ಏನು? ನಿಮ್ಮಂಗಲ್ಲ ಅಂದ್ರೆ ನಂಗ್ಯಾಕೋ ಅನುಮಾನ ಆಯ್ತು. ಏನ್ ಅನುಮಾನ ಏನ್ ನನ್ನ ಮೇಲೆ ಏನ್ ಅನುಮಾನ ನಿಮ್ಗೆ ಅಂದ್ರೆ ನಾನು 5-4 ಆದ್ಮೇಲೆ ಮಾಡ್ಬೇಕು ಬೇಡ. ನಿಜವಾಗ್ಲೂ ನಿಮ್ಮನ್ನು ಹುಟ್ಟಿಲ್ಲ ನೀನೇ ಅನ್ನಿಸ್ಬಿಟ್ಟಿದೆ. ಹೇಳ್ದಲೆ ನಿಮ್ಮ ಅಪ್ಪನಿಗೆ 12 ನೀನು ಅರ್ಧ ನಾನ್ ಯಾವಾಗ್ಲೂ ಹೇಳ್ದೆ ಅಯ್ಯೋ ದೇವ್ರೇ. ಸಾರಿ ಸತ್ತೋಗ್ಲಿ ಬಿಡ್ರಿ. ನಮ್ಮ ಅಪ್ಪ ಕನ್ಸಿಲ್ ಬಂದು ಏ ಸಂಪತ್ರಾಯ ನೀನು ಸಂಪತ್ತಿಲ್ಲದೆ ಇರ್ಬೋದು ಆದ್ರೆ ನಿನ್ ಹೆಂಡತಿ ಸಂತಾನ ಲಕ್ಷ್ಮಿ ಅವಳ ಸಂತಾನ ಆದ್ರೂ ಅವಳ ಬೇಡ ಅನ್ನೋವರೆಗೂ ಕೊಡ್ತಾನೇ ಇರು ಅಂತ ಈ ಸರಿ ನಾನು ಸುಮ್ಮನೆ ಮಲ್ಕೊಂಡಿದ್ದೆ ಆ ಪರಮಾತ್ಮ ಕಣ್ಣು ಬಿಡ್ತಾನೇ ಆಯ್ತಾನೇ ಹೌದು ದೇವ್ರು ಬಂದು ಆ ಪರಮಾತ್ಮ ಬಂದು ತಗೊಳವ ಅಂತ ಕೊಡ್ತಾನೆ ಇದ್ದಾನೆ. ಸುಮ್ನೆ ಯಾಕೆ ದೇವ್ರ ಮೇಲೆ ಇಲ್ಲದ ಹೇಳ್ತೀರಾ? ದೇವ್ರು ಎಲ್ಲಿ ಕೊಡ್ತಾನೆ? ಅಲ್ವೇ ಮಕ್ಳಿಲ್ಲ ಅಂತ ಮಕ್ಳಿಂದೇ ಇದ್ದವರು ಕಾಶಿ ತಿರುಪತಿ ಧರ್ಮಸ್ಥಳಕ್ಕೆ ಹೋಗಿ ಮಂತ್ರ ಕಟ್ಟು ಆತುರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ನಾನು ಹೆಸರು ತಕ್ಕನಾಗೆ ಸಂಪತ್ರಾಯ ನೀನು ನಿನ್ನ ಹೆಸರು ತಕ್ಕನಾಗಿ ಸಂತಾನ ಲಕ್ಷ್ಮಿ. ಹಾ ಹೊಟ್ಟೆ ನಂದು ನಿಂದೆ ಸಂತಾನ ನಂದಲ್ವಾ? ನಾನು ಇಲ್ಲ ಅಂತ ಹೇಳಿದ್ನ. ನನ್ಗೆ ಅನುಮಾನ ಬಂತು. ಈಗ ಡಾಕ್ಟರ್ ಹೇಳಿದ್ದಾರೆ ಏನಂತ? ಈ ಸರಿ ನೀನ್ ಬದುಕೋದ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಮಗುವಂತೂ ಬರ್ಬೇಕಾ? ಮಗುನ್ ಕೊಟ್ಬಿಡ್ತೀನಿ ಏನಾದ್ರೂ ಮಾಡ್ಕೊಳ್ಳಿ ನಾನಂತೂ ಬದುಕಲ್ಲ. ಹೌದೇ ಮಕ್ಕಳು ಇನ್ನೊಂದು ಮಗು ಅಂತ ನಾನೇನ್ ಮಿಷಿನ ಕೊಡ್ತಾನೇ ಇರೋದಕ್ಕೆ. ನೀನಿದ್ದಿಲ್ಲ ಈ ಸಂಪತ್ತಾಯ ನನಗೂ ಬದುಕಿರಲ್ಲ ಕಡೆ ನನಗೂ ಬದುಕಿರಲ್ಲ ಸ್ವಲ್ಪ ನಮ್ಮ ಮಗಳಿಗೊಂದು ಮದುವೆ ಮಾಡ್ಬೇಕು, ಅವನಿಗೆ ಮಗನಿಗೊಂದು ದಾರಿ ಮಾಡ್ಬೇಕು. ಅವ್ನ ಕೆಲ್ಸಕ್ಕೆ ಹೋಗ್ರೆ ಕಳ್ಳ ಅಂತ 3 ಜನ ಎಲ್ಲ ಹೇಳ್ತಾ ಇದ್ರೆ ಈ ಹಾಳು ಹೊಟ್ಟೆ ಎಷ್ಟು ಉರಿತಾ ಇದೆ ಗೊತ್ತೇ. ಇನ್ನೇನಾದ್ರೂ ಸತ್ತೋದ್ರೆ ನಿಮ್ಮ ಜೊತೆ ನಾನು ಪ್ರಾಣ ಕಟ್ಟಿಬಿಡ್ತೀನಿ. ಮಾತಾಡ್ಬೇಡಿ. ಅಯ್ಯೋ ಓ ದೇವ್ರೇ. ಮನಸ್ಸಿಗೆ ಮಗು ಆದ್ಮೇಲೆ ಏನು ಭ್ರಾಂತಿ ಕೂಸು ಅಂತಾರೆ. ನೀನು ಮಗು ಹೊಟ್ಟೆ ಇದ್ದಾಗ ನೋವು ಜಾಸ್ತಿ ಆಗಿರ್ಬೇಕು,
ಸರ್ವರೋಗಕ್ಕೂ ಸರಾಯೇ ಮದ್ದು ಅಂತಾರೆ. ಅದಕ್ಕೆ ಒಂದೇ ಒಂದು ಡ್ರಾಪ್ ಕೊಟ್ಟು ಇದ್ರ ಬಗ್ಗೆ ಒಂದೊಂದು ವಿಷಯ ಕೊಟ್ಬಿಡ್ರಿ ಹೊರ್ಟೋಗ್ತೀನಿ. ಯಾಕ್ರಿ ಹಿಂಗೆ ಹಿಂಸೆ ಕೊಡ್ತಿದ್ದೀರಾ? ಯಾಕೆ ಹಿಂಸೆ ಕೊಡ್ತಿದ್ದೀರಾ? ವಿಷ ಕುಡಿಸುವಂತ ಪಾಪಿ ಗಂಡ ಏನಿಲ್ಲ ಅದು. ಇಲ್ಲ ಸತ್ತ ನಿನಗೆ ವಿಷ ಕುಡಿಸುವಂತ ಪಾಪಿ ಗಂಡ ನೋಡು. ಇವತ್ತೇ ಕೊನೆ ಮಾಡ್ತು ಗಂಡ ಕುಡಿಯೋದು ಎಲ್ಲ ಆದ್ರೆ ನೀನು ಹೇಳ್ದಂಗೆ ಒಂದು ನಾನು ಕೇಳ್ದಂಗೆ 5 ಆದ್ಮೇಲೆ ಈ ಮಗು ನಡೆಯೋಷ್ಟು ಶಕ್ತಿನೂ ನನಗಿಲ್ಲ. ಡಾಕ್ಟ್ರು ಹೇಳಿದ್ದಾರೆ, ನಿನಗೆ ಮಗು ಬೇಕಾ, ನಿನ್ನ ಪ್ರಾಣ ಬೇಕಾ? ನನಗೆ ನನ್ನ ಹೆಂಡತಿ, ನನ್ನ ಸಂತಾನ ನನ್ನ ಹೆಂಡತಿ ಸಂತಾನ ನನ್ನ ಸಂಸಾರ ಇವತ್ತೇ ನಾವೆಲ್ಲ ಕುಡಿಯೋದು ಬಿಟ್ಟು ನಿನ್ನ ಆಸೆ ನೆರವೇರಿಸ್ತು. ಆದರೆ ಆದಷ್ಟು ಟ್ರೈ ಮಾಡಿ 6ನೇದಕ್ಕೆ ಟ್ರೈ ಮಾಡಿ. ಎಲ್ಲೋ ಅಲ್ಲಿಗೆ ಬರ್ತಾನೆ. ಅಲ್ಬೇಡ ಹೋಗಿಬಿಡು. 5ನೇದಾದ್ರೂ ಎಷ್ಟೆಷ್ಟೋ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪನ ಆಸೆ ಒಂದು ಡಜನ್ ಬೇಡ, ಹೋಗ್ಲಿ ಅರ್ಧ ಡಜನ್ ಮಾಡಿ ನಮ್ಮ ಅಪ್ಪನ ಆಸೆ ನೆರವೇರಿಸೋಣ. ನನ್ನ ಹೆಂಡತಿ ಒಬ್ಲೇಜೆ ಮಾಡ್ತಾ ಇದ್ಲು. ಈಗ ಕುಡಿದ್ರೆ ಐಡಿಯಾ ಓಡೋದು, ಕುಡಿಯಲ್ಲ ಅಂತ ನನ್ನ ಹೆಂಡತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಅದನ್ನು ಇವಾಗೆಲ್ಲ ಸಾಗಲಿ ಅಷ್ಟೇ ಅಲ್ವಾ? ಯಾರು
ಬೇಡ. ಇಲ್ಲ, ಎಷ್ಟಿಗೆ ಕೊಡ್ಬೋದು? ಇದು ಬೇಕು. ಎಷ್ಟಿಗೆ ಕೊಡಿ ನೀನು. ಚಿಲ್ಲರೆ ಇಟ್ಕೊಂಡ್ಬಿಟ್ಟಿದ್ಯಾ? ಚಿಲ್ಲರೆ ಮನ್ಸ ನೀನು. ಅಲ್ಲ, ಇಂಥವ್ರಿಗೆ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಸ್ವಲ್ಪ ಬೇಕು. ನೀನು ಈ ಚಿಲ್ಲರೆ ಇಟ್ಕೊಂಡು ಬಾ ಅಂತ ಕರೀತೀಯ. ನಮ್ಮ ಪ್ರೇಮ ಶಾಶ್ವತ ಗಿರಿಗಗನ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭುವಿ ಬಿರಿಯಲಿ ನೀನೆ ಈ ಬಾಳ ಜೀವ ಗುರಿಯಲಿ ಕಿಡಿಸಿರಿಯಲಿ ಏಕೆ ಈ ತಾಪ ಭಾವ ಒಲವಿರುವುದು ತುಂಬಿ ಬಂದು ಮೈದೊಂದ ಮಿರುಚಿದೆ ಕೊಡಲಾಡಿ ಪ್ರೀತಿ ನೀಡು ನೀನಿನ್ನ ಪ್ರೇಮಿಗೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಏನಮ್ಮ? ಸ್ವಲ್ಪ ಮಾತಾಡೋದು. ಯಾವನೇ ಅವನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಮ್ಮ? ಏಯ್, ಹುಚ್ಚವ್ವ. ಹುಚ್ಚವ್ವ. ನಾನ್ ಸಾರಿ. ಯಾರು ನೀನು? ಯಾರು ನೀನು? ನೀನೇ. ಏಯ್. ಅಲ್ಲಮ್ಮ. ಯಾವನಮ್ಮ ಇವನು? ಯಾವನ ಜೊತೆ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರ? ಇದನ್ನೇನು ಮಾಡ್ಲಿಲ್ಲ ಅಂಕಲ್. ಏನು? ಅವ್ನು ಹಿಂದಿಂದ ಬರ್ತಾ ಇದ್ದಾನೆ, ನಾನು ಏನ್ ಮಾಡ್ಲಿ? ಅವನೇ dance ಅವನು ಹಿಂದೆ ಬಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು ನೀನು. ಗೊತ್ತಾಗಲ್ವಾ? ನಡೀರಿ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಅಷ್ಟೇ ಮಾಡು. ನಡೀರಿ, ನೀವು ಹಾ. ಹೋಗ್ಬಿಟ್ಟು ಕಂಪ್ಲೇಂಟ್ ನಡಿ ನಡಿ ನಡಿ. ನಾನೇನಾದ್ರು ಮಾಡಿದ್ವಾ? ಏಯ್! ಏಯ್, ಬಾರೆ. ಏಯ್! ಅಲ್ಲಮ್ಮ, ನಿಮ್ಮ ತಾಯಿ ಅಲ್ಲಿ ನೋವು ತಿಂತ ಬಿದ್ದಾಳೆ ಹಾಸ್ಪಿಟಲ್. ನೀನ್ ನೋಡಿದ್ರೆ ಇಲ್ಲಿ ಯಾವ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ? ಅಲ್ಲಿ ಕಿಟ್ಟಿ ಅಣ್ಣ ಇದ್ದಾರಲ್ಲ, ಅವ್ರ ಹತ್ರ ಆಸ್ಪತ್ರೆಗೆ ದುಡ್ಡು ಇಸ್ಕೊಂಬರೋಣ ಅಂತ ಹೋಗ್ತಿದ್ದೆ. ಅವ್ರ ಟಚ್ ಬೇರೆ ಇದೆ ನಿಮಗೆ. ಮತ್ತೆ ದೊಡ್ಡ ಶ್ರೀಮಂತರಲ್ಲ, ಮೈ ತುಂಬ ಒಡವೆ ಹಾಕೊಂಡವ್ರೆ. ಮದುವೆ ಹಾಕೊಂಡ್ಬಿಟ್ರೆ ಅವ್ರ ಕೈ ಹಾಕೋಣ ಅಂತ ನೋಡ್ದಾ? ಅಯ್ಯೋ, ಅವ್ರೆ, ನಾನು ಅವ್ರ ಹತ್ರ ದುಡ್ಡು ಕೇಳೋಣ ಸಾಲ ಅನ್ಕೊಂಡು ಹೋಗ್ತಿದ್ದೆ. ಸಾಲ ಕೇಳಕ್ ಹೋಗಿದ್ದೆ. ಅಷ್ಟರಲ್ಲಿ ಮೊಬೈಲು ಹಿಂದೆನೆ ಗೊತ್ತಾಯ್ತಾನೆ ಸಾಲ ಮಾಡ್ಕೊಂಡು. ನಾನು ಹೇಳ್ತಾ ಇದೀನಿ, ನಮ್ಮ ಅಪ್ಪ ಕಂಡ್ರೆ ಬೈತಾರೆ. ನಮ್ಮ ಅಪ್ಪ ನಿನ್ ಗೊತ್ತಾ, ಅವರು ಸಂಪತ್ರಾಯಪ್ಪ ಅಂತ ನೀನ್ ಕೇಳಿದ್ಯಾ ಅಂತ ಹೇಳಿದ್ರೆ ನಾನು ಎಲ್ಲೂ ಕೇಳಿಲ್ಲ ಅಂತ. ಫಸ್ಟ್ ಹೋಗ್ಬಿಟ್ಟು ಗಲ್ಗಲ್ಲಿಲೆಲ್ಲ ನಮ್ಮ ಅಪ್ಪನ ಹೆಸರೇಳು. ಜನ ಆಶ್ಚರ್ಯದಿಂದ ಇನ್ನು ನೋಡ್ತಾರೆ, ಅವ್ರು ಗೊತ್ತಾಗುತ್ತೆ ಯಾರು ಅಂತ ಎಲ್ಲ ಹೇಳಿ ಅಂತ. ಆದ್ರೆ ಅವ್ನು ಕೇಳಲೇ ಇಲ್ಲ, ಹಿಂದೆನೆ ಬರ್ತಿದ್ದಾನೆ. ಆಯ್ತು ಬಾರಮ್ಮ, ನಿಮ್ಮಮ್ಮ ಅಲ್ಲಿ ನೋವು ತಿಂತದ. ಬಾ 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 ಬಾ.